ಮಗಳೇ, ಯಾಕೋ ಮನ್ಗೂ ಓಕೆ ನನಗೆ ಭಯ ಆಯ್ತೈತಿ ಕಣ್ಮಗಳೇ. ನಾನ್ ಬರಕಿಲ್ಲ ಕಣ್ಮಗಳೇ. ಇನ್ನೇನ್ ಮದ್ವೆ ತಯಾರಿ ಎಲ್ಲ ಶುರುವಾಗ್ಬಿಟ್ಟು ಜೋರಾಗಿ ಮದ್ವೆ ತಯಾರಿ ಮಾಡ್ತಾ ಇರ್ತಾರೆ. ಈಗ ನಾನ್ ಬಂದ್ರೆ ಸಂದಕಿರ ಚೆನ್ನಾಗಿರಕ್ಕಿಲ್ಲ ಮಗಳೇ. ನೋಡು, ನಾನು ಇಲ್ಲೇನೇ ದೇಶಾಂತರ ಹೊಂಟೋಗ್ಬಿಡ್ತೀನಿ. ನೀನು, ನನ್ನ ಮಗ, ನನ್ನ ಹೆಂಡ್ರು 3 ಜನನುವೆ ಸುಖವಾಗಿ ಶಾಂತಿಯಾಗಿ ಇದ್ಬಿಡಿ ಸರಿನಾ? ನಾನಂತೂ ಇರಕ್ಕಿಲ್ಲ ಕಣ್ಮಗಳೇ, ಹೊಂಟೋಗ್ಬಿಡ್ತೀನಿ. ಯಾರಿದ್ದೋರು ಹೇಳಿಲಿ? ಬ್ಯಾಡ ಅನ್ನಿಸ್ತದೆ ನನಗಂತೂನುವೆ. ಈಗ ನಿಮ್ಮ ಅಮ್ಮ ನಾನು ಒಪ್ಕೊಳಕಿಲ್ಲ. ಕಾಲಿಗೆ ಬಿದ್ದು ಕೇಳ್ಕೊಂಡಿವ್ನಿ, ಮಂಡಿಯೂರ್ ಕೇಳ್ಕೊಂಡಿವ್ನಿ. ನಿಮ್ಮ ಅಮ್ಮ ಉಗು ತುಪ್ಪ ಹಾಕ್ಲಿಲ್ಲ. ಈಗ ನಾನು ಯಾಕೆ ಸುಮ್ಕೇಣಿಯ? ನಾನು ಹೋಯ್ತೀನಿ ಕಣವ. ನೀನು ಹೋಗು ಮನೆಗೆ, ನಾನು ಬರೋಕ್ಕಿಲ್ಲ. ಅಪ್ಪ, ಎಲ್ರು ಖುಷಿಯಾಗಿರೋ ಟೈಮಲ್ಲಿ ನೀವೇನಪ್ಪ ಈ ಥರ ದೂರ ಹೋಗ್ಬಿಟ್ರೆ? ನೀವೇನೇ ಎಲ್ಲ ಕಳ್ಕೊಳ್ಳೋದನ್ನು ನೋಡಿ. ನೀವು ನನ್ನ ಮಾತು ಕೇಳಿ. ನಾನು ಈ ಥರ ಹೇಳ್ತೀನಿ ಅಂತೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದೇನು ಅಂತ ಹೇಳಿದ್ರೆ ಅಮ್ಮಂಗೆ ನಾನು ಒಪ್ಪಿಸ್ತೀನಿ. ಈಗ ಅಣ್ಣ, ಅತ್ತಿಗೆ ಎಲ್ಲರೂ ಬರ್ತಾರೆ ಮನೆಗೆ. ನಾನು ಚೆನ್ನಾಗಿರಬೇಕು. ಒಬ್ಬರು ಮನೆಗೆ ಅಪ್ಪನವ್ರು ಅವರೇ ಅಂತಂದರೆ ಮನೆಗೆ ಎಷ್ಟೋ ಧೈರ್ಯ ಇರ್ತೈತೆ. ಗಂಡಸು ಅನ್ನೋರು ಅವ್ರು ಏನೋ ಹೆಲ್ಪ್ಲೆಸ್ ಆಗಿದ್ರು ಏನೋ ಗಂಡಸು ಅನ್ನೋ ಒಂದು ಧೈರ್ಯ ಚೆನ್ನಾಗಿರ್ತೈತೆ. ಅಪ್ಪ, ನನ್ನ ಮಾತು ಕೇಳಿ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಮನೆ ಹತ್ರ ಹೋಗೋಣ ಬನ್ನಿ. ಎಲ್ಲ ಕಳ್ಕೊಂಡು ಯಾವ ಮಕ ಒತ್ಕೊಂಡು ಅಂತ ಹೇಳ್ಬಿಟ್ಟು ನಾನು ಬರ್ಲಿ ಕಣವ ನಾನು? ಇಲ್ಲ ಇಲ್ಲ ಇಲ್ಲ, ನಾನಂತೂ ಯಾವ ಮಕ ಒತ್ಕೊಂಡು ಬರ್ಲಿ? ಬೇಡ ಹೋಗು. ನಿಮ್ಮ ಅಮ್ಮ ಕ್ಷಮಿಸಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟೈತೆ. ಕ್ಷಮೆನೂ ನಾನು ಕೇಳಕ್ಕಿಲ್ಲ ಇನ್ನ. ಏನಕ್ಕೆ ಕ್ಷಮಿಸಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಏನು ಕೇಳ್ತೀಯಾ? ನಾನು ನೀ ಹಂಗೋ ಬಿದ್ದುಬಿಟ್ಟಿದ್ದೆ ನಾನು ಕೆರೆಗೆ. ನೀನೇ ಬಂದು ಕಾಪಾಡ್ಬಿಟ್ಟೆ. ಈಗ ಅದೆಲ್ಲ ಯಾಕೆ? ಸುಮ್ಮನೆ ನೋಡಿ, ಈಗೆಲ್ಲ ನಾನು ಎಲ್ಲನೋ ಹೊಂಟೋಗ್ಬಿಡ್ತೀನಿ. ಈಗ ನನಗೆ ಅಂತ ಯಾವ ಮರುವಾದಿನೂ ಇಲ್ಲ. ನಾನು ಹೊಂಟೋಗ್ಬಿಡ್ತೀನಿ. ಅಪ್ಪ, ಯಾಕೆ ಮರ್ಬೋದಿಲ್ಲ? ನನ್ನ ಹೆಸ್ರುನಾಗೂ ಆಸ್ತಿ ಐತೆ. ಬೇಕಾದ್ರೆ ನಿಮ್ಗೇನೆ ಬರ್ಕೊಡ್ತೀನಿ. ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಯ್ಯೋ! ಇಲ್ಲ ಮಗಳೇ, ಆಸ್ತಿ-ಪಾಸ್ತಿ ಅಂತ ಏನಿಲ್ಲ. ಸುಮ್ನೆ ನನಗಿಂತ ಇದ್ದಿದ್ದು ಮರ್ಯಾದೆನೂ ಹೊರಟೋಗ್ಬಿಡ್ತಲ್ವಾ? ಅದಕ್ಕೆ. ಇನ್ನು ಆಸ್ತಿ-ಪಾಸ್ತಿ ಅಂತೆಲ್ಲ ತಗೊಂಡು ಇನ್ನೇನು ಮಾಡ್ಲಿ? ಬ್ಯಾಡ ಬಿಡು. ಈಗ ಸರಿ, ಒಂದ್ಸಲ ಅಮ್ಮನ ಹತ್ರ ಮಾತಾಡೋಣ. ಅಮ್ಮ ಬೇಡ ಅಂತ ಹೇಳಿದ್ರೆ ಆಮೇಲೆ ಬೇಕಾದ್ರೆ ನಾನು ಯೋಚನೆ ಮಾಡ್ತೀನಿ. ಬನ್ನಿ ಹೋಗೋಣ. ನೋಡ್ದಪ್ಪ, ಆಗ್ಲೇ ಮದ್ವೆ ತಯಾರಿ ಎಲ್ಲನೂ ಫುಲ್ ಜೋರಾಗೆ ಮಾಡ್ತಾವ್ರೆ. ವಾವ್! ನಾನು ನೋಡು ಬರೀ ಹಾಸ್ಪಿಟಲ್ ಇರೋದಕ್ಕೆ ನನಗಂತೂ ಏನೂ ಗೊತ್ತೇ ಆಗ್ಲಿಲ್ಲ. ಹೂನಲ್ಲ ಮಗಳೇ, ಎಷ್ಟು ಚೆನ್ನಾಗಿ ಎಲ್ಲನೂ ಡೆಕೋರೇಷನ್ ಎಲ್ಲ ಮಾಡಿಸ್ಬಿಟ್ಟವಳೆ. ನನಗೆ ಗೊತ್ತು. ನಿಮ್ಮಮ್ಮ ನಾನಿಲ್ಲ ಅಂದ್ರೂನುವೆ ಸಂದಕೇನಿಯ ನೋಡ್ಕೊತಾಳೆ, ನಿಮ್ಮನ್ನೆಲ್ಲ ಸಂದಕೇನಿಯ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ನಿಮ್ಮಮ್ಮ ನಿನ್ನ ಮನೆಗೆ ಕರ್ಕೊಬರ್ಬೇಕಾದ್ರೂ ಹಿಂಗೇನಿಯ ಎಲ್ಲ ಮನೆ ತುಂಬ ಡೆಕೋರೇಷನ್ ಮಾಡ್ಬಿಟ್ಟಿದ್ಲು. ಈಗಲೂ ಮನೆ ತುಂಬ ಡೆಕೋರೇಷನ್ ಮಾಡ್ಬಿಟ್ಟವಳೆ. ಮಗಳೇ, ಏನೋ ನಾನೇ ತಪ್ಪುದಾರಿ ಹಿಡಿದ್ಬಿಟ್ಟಿದ್ದೀನಿ ಅನ್ನಿಸ್ತದೆ. ನಿಮ್ಮಿಂದ, ಇವರೆಲ್ಲರಿಂದನೂ ಭಾಳ ಸಂದಕ್ಕೆ ನಡೀತೈತೆ ಬಿಡು. ಆ, ಈ ಟೈಮಾಗ ನನ್ನೂ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿರ್ಬೋದಿತ್ತೇನೋ. ಒಂದ್ ನಿಮಿಷ ಇಲ್ಲೇ ನಿಂತ್ಕೊಳ್ಳಿ. ನಾನು ಬರ್ತೀನಿ. ಅಮ್ಮನ ಕರ್ಕೊಂಡ್ಬಿಟ್ಟು ಬಂದು ಆಮೇಕಿಂದ ನಿಮ್ಮ ಹತ್ರ ಮಾತಾಡ್ತೀನಿ. ಆಯ್ತು. ಹಬ್ಬಾ! ಮಗನ್ ಮದ್ವೆನ ಏನ್ ಜೋರಾಗಿ ಏನಿಯ ಮಾಡ್ತಾವಳಲ್ಲ. ಮಾಡ್ತಾಳೆ ಎಲ್ಲನೂವೆ. ನನ್ನ ಹೆಂಡತಿ ಅಂದ್ಮೇಲೆ ಮಾಡ್ದಂಗಿರ್ತಾಳ. ಮಾಡ್ತಾಳೆ ಬಿಡು. ನಾವು ಕೆಟ್ಟೋಯ್ತೆ. ಏನ್ಲಾ? ಯಾಕ್ಲಾ ನನ್ನ ಮುಂದೆ ಬಂದು ನಿಂತ್ಕೊಂಡಿದ್ಯಾ ನೀನು? ಆಕ್ಚುಲಿ ಐ ವಾಂಟ್ ಕಾರ್ ಕೀಸ್. ಕಾರ್ ಕೀನ ನಿಮ್ಗೆ ಡ್ರೈವರ್ ಕೊಟ್ಟೋದ್ನಂತಲ್ಲ. ಇಲ್ಲೇ ಎಲ್ಲೋ ಕಾರ್ ಕೀಸ್ ಎಲ್ಲ ಇರ್ಬೇಕಿತ್ತಲ್ವಾ? ನಿನ್ನ ಹೆಸ್ರುಗಲ್ವಾ ಮಾಡಿಸ್ಕೊಂಡ್ರದು? ಏನಾರ ಮಾಡ್ಕೊಂಡು ಹೋಗ್ಲಾ, ನನ್ಗೇನ್ಲ ಗೊತ್ತು? ಮನೆ ಮುಂದೆ ಅಲ್ಲಿ ಟಿವಿ ತಗೋ ಎಲ್ಲ ಇರ್ತದೆ, ನೋಡೋಗು. ನೋಡಿ, ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದು ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾನು ಈಗ ಫ್ಯಾಕ್ಟ್ರಿ ಎಲ್ಲ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಲ್ಲನೂ ಜಮೀನನ್ನ ಬೇಕಾದ್ರೆ ಸೇಲ್ ಮಾಡಿಬಿಟ್ಟು ಎಲ್ಲ ಕಟ್ಟೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ನೋಡಿ, ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಈಗ ಮದುವೆ ಎಲ್ಲ ಗಲಾಟೆ ಎಲ್ಲ ಇದೆ, ಓಕೆ, ಒಪ್ಕೋತೀನಿ. ಆದ್ರೂನು ನಂದೊಂದು ಕೆಲಸ ನಾನು ಮಾಡಲೇಬೇಕಲ್ವಾ? ಅದಕ್ಕೆ ಅರ್ಜೆಂಟಾಗಿ ನಾನೆಲ್ಲ ಫ್ಯಾಕ್ಟ್ರಿ ಕಟ್ಟೋಕ್ಕೆ ವ್ಯವಸ್ಥೆ ಮಾಡಬೇಕು. ನನಗೆ ಹಳೆದೆಲ್ಲ ಮರ್ತೋಗ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ ಏನಾಗಿದೆ ಎತ್ತ ಅಂತ. ಆದರೆ ಅಮ್ಮ ಎಲ್ಲ ಹೇಳಿದ್ಮೇಲೆ ಗೊತ್ತಾಯಿತು. ನಮ್ಮದೆಲ್ಲ ಪ್ರಾಪರ್ಟಿ ಹೋಗ್ಬಿಟ್ಟಿದೆ. ಅಷ್ಟೊಂದು ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಈಗಲೂನು. ನೋಡಿ, ನನಗೆಲ್ಲ ಕಟ್ಟಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನಾನು ಎಲ್ಲ ಜಮೀನೆಲ್ಲ ಸೇಲ್ ಮಾಡಬೇಕು ನಾನು. ಓಕೆನಾ? ಅದಕ್ಕೆ ಸ್ವಲ್ಪ ನನಗೆ ಇದು ಮಾಡಿಕೊಡಿ, ಹೆಲ್ಪ್ ಮಾಡಿಕೊಡಿ. ನೀವೇ ನಮ್ಮಪ್ಪ ಅಂತ ಅಮ್ಮ ಹೇಳಿದ್ರು. ಅದಕ್ಕೆ ಯಾವಳ್ಳ ನಿಮ್ಮಮ್ಮ ತಿರ್ಬೋಕಿ? ನಿಮ್ಮಮ್ಮ ಕೆರ ಕಿತ್ತೋಗ್ಬಿಡ್ತಾವೆ ನಂತಿದ್ದ. ನನ್ನ ತಾಗ ಬಂದ್ಬಿಟ್ರೆ ನೀವು ಯಾರಾದ್ರೂ ಸಹಾಯ ಗಿಹಾಯ ಕೇಳ್ಕೊಬಿಟ್ಟು ನನ್ನ ತಾಗ ಬಂದು ನಿಂತ್ಕೊಳ್ಳಿ. ನಿಮ್ಗೆ ಅವಾಗ ಬಿಡಿಸ್ತೀನಿ ಆಚಾರವ. ನೋಡಿ, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಎಲ್ಲನೂ ಮುರಿದೋಗ್ಬಿಟ್ಟೈತೆ. ಹೊಲ ಮಾರ್ತಾನಂತೆ, ಹೊಲ ಏನಾರ ಮಾಡ್ಕೊಂಡು ಸಾಯೋಗುರ್ಲ. ನನಗೇನೆಲ್ಲ ಆಗಬೇಕು? ನೀವು ಜಮೀನನ್ನ ಮಾಡ್ಕೊಳ್ರಿ, ಏನಾರ ಮಾಡ್ಕೊಂಡು ಸಾಯ್ರಿ. ನನಗಂತೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಥೂ, ನೀನು ಒಬ್ಬ ಮಗನ. ಹಲೋ, ನೀವು ಈ ಥರ ಹೇಳ್ತೀರಾ ಅಂತ ಹೇಳ್ಬಿಟ್ಟು ನಂಗೆ ತುಂಬ ಚೆನ್ನಾಗಿ ಗೊತ್ತು. ತಗೊಳ್ಳಿಯಪ್ಪ, ನೀವೇ ನಮ್ಮ ಅಪ್ಪ ಅನ್ನೋದಕ್ಕೆ ನೋಡಿ DNA ಪರೀಕ್ಷೆ ಮಾಡ್ಸಿರ. DNA ಸರ್ಟಿಫಿಕೇಟ್ ಐತೆ. ಹೋಗಿ, ನಾನೇನು ಇದನ್ನ ಸರ್ಟಿಫಿಕೇಟ್ ನಾನೇನು ಮಾಡಿಸಿದ್ದಲ್ಲ. ಉಷಾ ನಿಮ್ಮ ಬಾವಿ ಸೊಸೆ ಮಾಡಿಸ್ಕೊಂಡು ತಗೊಂಡು ಬಂದಿರಾ ಅಂತ DNA ಪರೀಕ್ಷೆನೇ ನೋಡಿ ಒಂದ್ಸಲ. ಎಂಥದ್ಲ ಓದಕ್ ಬರ್ತದೆ ನನಗೆ? ನನ್ಗೆ ಓದಕ್ಕೂ ಬರಕಿಲ್ಲ, ಏನೂ ಬರಕಿಲ್ಲ. ಅಪ್ಪ ನೋಡಿ, ಅಮ್ಮ ಏನು ತಪ್ಪು ಮಾಡೋರೋ ನನಗೆ ಗೊತ್ತಿಲ್ಲ. ಅಮ್ಮ ತಪ್ಪು ಮಾಡಿರ್ಬೋದು, ಆದರೆ ನಾನು ನಿನ್ನ ಮಗ. ನಾನು ತಪ್ಪು ಮಾಡಿಲ್ಲ ಅಲ್ವಾ ಅಪ್ಪ? ನಾನು ಎಷ್ಟು ಒಳ್ಳೆಯವನು. ನಿನಗೋಸ್ಕರ ಈಗಲೇ ಪ್ರಾಣ ಬೇಕಾದರೂ ಕೊಟ್ಬಿಡ್ತೀನಿ. ಹೇಳು, ಬಾವಿಗೆ ಬೀಳ್ಬೇಕಾ, ಕೆರೆಗೆ ಬೀಳ್ಬೇಕಾ, ಎಲ್ಲಿಗೆ ಬೇಕಾದರೂ ಬಿದ್ದುಬಿಡ್ತೀನಿ. ಅಪ್ಪ, ನೀವೇನೇ ನನಗೆ ಪಾಲಿಗೆ ದೇವ್ರಿದ್ದಂಗೆ. ಅಪ್ಪ, ಅಮ್ಮನ ಬಗ್ಗೆ ಬಿಟ್ಬಿಡು. ಬಾಪ, ನಾನೇ ನಿನ್ನ ಮಗ ಅಂತ ಹೇಳ್ಬಿಟ್ಟು ಇನ್ನೂ 50 ಕಡೆ DNA ಪರೀಕ್ಷೆನ ಮಾಡಿಸ್ಬಿಡ್ತೀನಿ. ನಮ್ಮ ಅಮ್ಮನಿಂದ ನನಗಂತೂ ನೆಮ್ಮದಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟೆ. ಅಪ್ಪ, ನನಗೆ ಗೊತ್ತು ನೀವು ಅವೆಲ್ಲ ಬದಲಾಗಿದ್ದೀರಾ ಅಂತ. ಚಿಕ್ಕ ಸಾವ್ಕಾರ ನಿಮ್ಮ ಮಗ ತುಂಬ ಚೆನ್ನಾಗಿ ಬೆಳಿತಾವನೆ. ನನಗೂ ಒಂದು ಟೈಮ್ ಬರ್ತದೆ ಅಪ್ಪ, ನಿಮ್ಮನ್ನ ರಾಜನ ಥರ ನೋಡ್ಕೊಂತೀನಿ. ಅದು ಹಂಗಲ್ಲ ಕಣಪ್ಪ. ಅಲ್ಲ, ನೀನು ನನ್ನ ಮಗನೇ ಅಂತ ಈ DNA ಪರೀಕ್ಷೆನಾಗ ಐತಿ ಅಂದರೆ ಅದು
ನಿಮ್ಮಮ್ಮ ನನಗೆ ಬಹಳ ಮೋಸ ಮಾಡ್ಬಿಟ್ಟವಳೆ. ನಿನ್ನ ಅವಶ್ಯಕತೆ ನನಗಂತೂ ಇಲ್ಲ ಅನ್ನಿಸ್ತದೆ. ಹುಟ್ಸಿದ್ದೀನಿ ಇಲ್ಲ ಅಂತ ಹೇಳ್ತಿಲ್ಲ. ಹಂಗಂತ ನಾನು ಏನೇನು ಬಿಡ್ಲಿಲ್ಲ ಅಲ್ವಾ? 7 ಎಕರೆ ಜಮೀನೆಲ್ಲ ಕೊಟ್ಟಿದ್ದೀನಿ ತಾನೇ. 7 ಎಕರೆ ಜಮೀನು, ಅರ್ಧ ಮನೆ ಎಲ್ಲನೂ ಒಯ್ತಾನೆ. ಹೆಂಗೋ ಇದು ಬಿಡಪ್ಪ. ಸಾಕು, ನಿಮ್ಮ ಅಮ್ಮ ನನಗೆ ಬಲು ಮೋಸ ಮಾಡ್ಬಿಟ್ಟವಳು ಜೀವನದಾಗಿ. ಇನ್ನೂ ಮೋಸ ಹೋಗೋಕ್ಕೆ ನಾನು ರೆಡಿ ಇಲ್ಲ ಕಣ್ಮಗ. ಅಮ್ಮನ ಕತೆಯ ಬಿಟ್ಬಿಟ್ಟು ನನ್ನ ಕತೆ ಯೋಚನೆ ಮಾಡಪ್ಪ. ನೋಡಪ್ಪ, ನಿನ್ನ ಕನಸಿನ ಫ್ಯಾಕ್ಟ್ರಿ ಕಣಪ್ಪ. ಅವಾಗ ನಾನೆಲ್ಲ ಹಳೇದೆಲ್ಲ ಕೇಳ್ಬಿಟ್ಟು ಬಂದಿದ್ದೀನಿ. ಇಷ್ಟು ದಿನ ಎಲ್ಲ ಹಳೇದನ್ನೇ ಕೇಳ್ತಾ ಇದ್ದೆ. ನಿಮ್ಮ ಹೆಂಡ್ತಿ ಅಂದರೆ ನನಗೆ ಚಿಕ್ಕಮ್ಮ ಆಗಬೇಕಲ್ವ, ಅವ್ರು ನಿಮ್ಮ ಫ್ಯಾಕ್ಟ್ರಿನೆಲ್ಲ ಉಳಿಸ್ಬಿಟ್ಟು ಜಮೀನೆಲ್ಲ ಯಾರಿಗೋ ಕೊಟ್ಬಿಟ್ರಂತಲ್ಲ. ಆ ಥರ ಎಲ್ಲ ಮಾಡೋದು ಬೇಡ. ಯೋಚನೆ ಮಾಡಿ ನಿಮ್ಮನ್ನ ನಾನು ಕೋಟ್ಯಾಧೀಶ್ವರನಾಗಿ ಮಾಡ್ಬಿಡ್ತೀನಿ. ನನಗೆ ಯಾವ ಕೋಟ್ಯಾಧೀಶ್ವರ ಆಗೋ ಅವಶ್ಯಕತೆನೂ ಇಲ್ಲ ಕಣ್ಮಗ. ನೋಡು, ನನ್ನ ಮಗ ಅಂತ ನಿಂಗೇನೋ ಸ್ವಲ್ಪ ಸಹಾಯ ಮಾಡ್ಬೋದು ಅಷ್ಟೇನಿಯ. ಅಷ್ಟು ಬಿಟ್ರೆ ನಾನು ನನ್ನ ಹೆಂಡ್ತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಬರೋ ಅಂತ ನನ್ನ ಮಗ ಅಲ್ಲ ಇವಾಗ. ಎಲ್ಲ ಅರ್ಥ ಆಗೋಗ್ಬಿಟ್ಟೈತೆ. ಸರಿ ತಗ, ಅದೇನೋ ಫ್ಯಾಕ್ಟ್ರಿ ಕಟ್ತೀನಿ ಅಂದೆಲ್ಲ ಕಟ್ಕ. ನೀನು ನನ್ನ ಹೊಟ್ಟೆ ಹುಟ್ಟಿರೋನೇ ಅಲ್ವಾ, ಇನ್ನೇನು ಮಾಡೋಕ್ಕಾಯ್ತದೆ. ಆದಷ್ಟು ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ. ಆದರೆ ನನ್ನ ಹೆಂಡ್ರು ರಾಣಿನ, ನನ್ನ ಮಗಳು ನಿಧಿ, ನನ್ನ ಮಗ ಚಿಕ್ಕ ಸಾವುಕಾರನ ಬಿಟ್ಬಿಟ್ಟು ನಿಮ್ಮ ಪರ ಬಂದ್ಬಿಟ್ಟು ನಿಂತ್ಕೊಳ್ಳೋ ಅಂತ ಇದಿಲ್ಲ ನನಗಿಲ್ಲ. ಯಾಕಂದರೆ ನನ್ನ ಹೆಂಡ್ತಿ ಏನು, ನನ್ನ ಮಗಳೇನು, ನನ್ನ ಕಷ್ಟಕ್ಕೆ ಯಾರಿದ್ರು ಯಾರಿಲ್ಲ ಅಂತ ಗೊತ್ತಾಗ್ಬಿಟ್ಟೈತೆ. ತಗ, ಏನೋ ಹೇಳ್ತಿದ್ಯಾ, ನಾನೇ ನಿನ್ನ ಮಗ ಅಂತ ಹೇಳ್ಬಿಟ್ಟು. ಆಯ್ತು ಬಿಡು, ಆಯ್ತು ಒಪ್ಕೋತೀನಿ. ತಗ, ಅದೇನು ಮಾಡ್ತೀವಿ ಮಾಡೋದು, ಹಿಂದೆಗಡೆಯಿಂದ ಸಹಾಯ ಮಾಡ್ತೀನಿ. ಅದು ಬಿಟ್ರೆ ನೀನು ಏನು ಮಾಡೋಂಗಿಲ್ಲ. ಇಷ್ಟೇ ಇಡ್ದಲ್ಲಪ್ಪ, ಅಷ್ಟೇ ಸಾಕು ನನಗೆ. ಇನ್ನೊಂದು ಹೇಳ್ತೀನಿ, ಗಿಫ್ಟಿಗೆ ಮಾಡಿಕೊಳ್ಳಲೇ. ಹಾಂ, ಯಾವುದೇ ಕಾರಣಕ್ಕೂ ಆ ಶಾರದಿನ, ಹಂಗೇನೆ ಶಾರದಿ ಮಗಳನ್ನ ನಂಬಕ್ಕೆ ಹೋಗ್ಬೇಡ. ಕೈಗೆ ಚಿಪ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಅವ್ರು ಸರಿ ಇಲ್ಲ, ಅವು ಬಡ್ಡೆತದವು. ಅವರಿಂದನೇ ಏನೋ ಸಂಸಾರ ಅರ್ಧ ಬೀದಿಗೆ ಬಂದಿದ್ದು. ನೋಡು, ಅವ್ರು ಕೇಳ್ತಿದ್ದಂಗೆ ಏನೋ ಮಾಡೋಗು. ಈಗ ನೋಡು, ನಾನಂತೂ ಈಗ ಸೋತ್ ನಿಂತಿದ್ದೀನಿ. ಇವಾಗ ನನ್ನ ಕೈಲ ಸಹಾಯ ನಾನು ಮಾಡ್ತೀನಿ ನನ್ನ ಮಗ ಅಂತ. ಬೇರೆ ಇನ್ನೇನು ಮಾಡಲ್ಲ. ಈಗ ಸದ್ಯಕ್ಕೆ ನೀನು ಹೋಗು ಇಲ್ಲಿಂದ. ಈಗ ನಾನು ಮಗಳು ಬತ್ತಾಳೆ, ಅವಳಿಗೋಸ್ಕರನೇ ಕಾಯ್ತಾ ಇದ್ದೀನಿ. ನಿಧಿ ಬತ್ತಾಳೆ. ಹಾಂ, ಪರವಾಗಿಲ್ಲಪ್ಪ, ನಾನು ಹೋಗ್ತೀನಿ. ನಾನೇನು ಇಲ್ಲೇ ಕಾಯ್ಕೊಂಡು ಕೂತ್ಕೊಳ್ಳಲ್ಲ ಅಲ್ವಾ. ಏನೋ ನಿಮ್ಮ ಹತ್ರ ಮಾತಾಡ್ಬಿಟ್ಟು ಫ್ಯಾಕ್ಟ್ರಿ ಕಟ್ಟಕ್ಕೆ ಶುರು ಮಾಡೋಣ ಅಂತಲೇ ಬಂದಿದ್ದು. ಅಪ್ಪ, ಥ್ಯಾಂಕ್ಸ್ ಅಪ್ಪ. ಇಷ್ಟಾದರೂ ಇಂಡೈರೆಕ್ಟಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ನಂಗೆ ಅದಕ್ಕಿನ್ನೂ ಇನ್ನೇನು ಬೇಕಿಲ್ಲಪ್ಪ. ಸರಿ ಕಣಪ್ಪ, ಆಯಿತು. ಸರಿ, ಇವಾಗಿನ ಹೊರಡು ನೀನು. ನಾನು ಹಿಂಗೆ ಹೇಳಿದೆ ಅಂತ ಯಾರಿಗೂ ಹೇಳೋಕೆ ಹೋಗ್ಬೇಡ. ನನ್ನ ಕೈಯಾಗ ಮೊದಲಿದ್ದಂಗೆ ಏನೂ ಇಲ್ಲ. ನಾನೇ ಇವಾಗ ತಿರುಕ್ಲು ಅನ್ನೋ ಕೂತ್ಕೊಂಡಿದ್ದೀನಿ. ನನ್ನದೇ 3 ಲಕ್ಷ ಸಾಲ ಇತ್ತು. ನನ್ನ ಮಗ ಚಿಕ್ಕ ಸಾವುಕಾರ ತೀರ್ಸವ್ನಿ. ಈಗ ನನಗೆ ಅದಕ್ಕಿಂತ ಜಾಸ್ತಿ ನನ್ನ ಹತ್ರ ಏನೂ ಇಲ್ಲ ಸಹಾಯ ಮಾಡೋಕ್ಕೆ. ನೋಡು, ಕಾರ್ಕಿನ ಟಿ ವಿ ತಗೇನಿಯ ಮಡಗಿವ್ನಿ, ಎತ್ಕೊಂಡು ತಗೊಂಡು ಹೋಗು. ಅದ್ರದ್ದೊಂಚೂರು ಸಾಲ ಪಾಲ ತೀರಿಸ್ಕೊಬಿಟ್ಟು, ಇಲ್ಲ ಮಾರ್ಬಿಟ್ಟು ಏನಾರ ಒಂದು ವ್ಯವಸ್ಥೆಗೆ ಮಾಡ್ಕ ನೀನು, ಸರಿನಾ? ಹಾಂ, ಅದೇ ಕೆಲಸನೇ ಮಾಡ್ತೀನಿ. ಈಗ ನಾನು ಮದುವೆ ಗಿದ್ವೆ ಅಂತ ಎಲ್ಲ ಬರೋಕ್ಕೆ ಹೋಗಲ್ಲ. ನನಗೆ ಸ್ವಲ್ಪ ಕೆಲಸ ಐತೆ. ಇದ್ರದ್ದೇನೆ ಬ್ಯಾಂಕ್ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಿಟಿಗೆ ಹೋಗ್ತೀನಿ. ಕಾರ್ ತಗೊಂಡು ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಕಾರಲ್ಲೋ ಬಸ್ಸಲ್ಲೋ ಹೋಗ್ತೀನಿ. ತುಂಬ ಥ್ಯಾಂಕ್ಸ್ ಅಪ್ಪ, ನಾನು ಅರ್ಥ ಮಾಡ್ಕೊಂಡು ನಾನು ಕಷ್ಟಕ್ಕೆ ಆಗ್ತೀನಿ ಅಂತ ಹೇಳಿದಕ್ಕೆ. ಇಷ್ಟಾದರೂ ಸಹಾಯ ಮಾಡ್ತಾ ಇದ್ದೀರಲ್ಲ, ಅಷ್ಟೇ ಸಾಕು. ಅಪ್ಪ, ಮಗಳೇ, ಅಮ್ಮ ಏನೋ ಒಳಗಡೆನೆ ಕೂತಿತ್ತು. ನಾನು ಈಚೆ ಕಡೆಗೆ ಬರಲ್ಲ, ಹೋಗು. ಎಲ್ಲರ ಮುಂದೆ ಬೇಕಾ ನಿಂಗೆ ಐಡ್ರಾಮ ಅಂತ ಬೈತು. ನೀವೇ ಒಳಗಡೆಗೆ ಬನ್ನಿ, ಮಾತಾಡೋಣ, ನೋಡೋಣ ಏನು ಹೇಳ್ತದ ಅಮ್ಮ. ಹಾಂ, ನಡಿ ಮಗಳೇ, ಹೋಗೋಣ. ಅಪ್ಪ, ಇವ್ನು ಯಾಕೇನೋ ಪೇಪರ್ ಇಟ್ಕೊಂಡು ನಿನ್ನ ಮುಂದೆ ನಿಂತಿದ್ದಲ್ಲ, ಮತ್ತೆ ನೀವು ಅವ್ನಿಗೆ ಏನಾದರೂ ಸೈನ್ ಪೈನ್ ಏನಾದರೂ ಹಾಕ್ಬಿಟ್ರಾ ಏನು? ಅಯ್ಯೋ ಮಗಳೇ, ನಾನು ತಾವೇನೈತೆ ಅವ್ವ ಸೈನ್ ಪೈನ್ ಎಲ್ಲ ಹಾಕಕ್ಕೆ. ನೋಡಿ, ಅವ್ನು ಏನೋ ಮಗ, ನಾನೇ ನಿಮ್ಮ ಮಗ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ತೀನಿ ಅಂತ ಅದೇನೋ DNA ಬುಕ್ ತಗೊಬಿಟ್ಟು ಬಂದಿದ್ದ ಅಷ್ಟೇನಿಯ ತೋರ್ಸಕ್ಕೆ ಮಗಳೇ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕಣವ. ನೋಡಿ, ಇದೊಂದೇ ಒಂದು ಕಿತ್ತ ನಿಮ್ಮ ಮುಂದೆ ಕ್ಷಮೆ ಕೇಳ್ಬಿಟ್ಟು, ಆಗಲಿಲ್ಲ ಅಂದರೆ ನಾನೂ ಈಗೆಲ್ಲ ಆಯ್ತವ್ರಲ್ಲ, ಆಗೋರಿ ಆಗೋಯ್ತೀನಿ ನಾನೂ. ಅಲ್ಲಿ ತನಕ ನಾನೇನು ಬಿಡಲ್ಲಪ್ಪ. ಬಾ, ನೀನು ಸುಮ್ಮನೆ ಹೋಗೋಣ, ಬಾ ಸುಮ್ಮನೆ. ಅಯ್ಯೋ ದೇವ್ರೆ, ಇಂಥ ಒಳ್ಳೆ ಮಗಳನ್ನ ನಾನು ನನ್ನನ್ನೇ ಸಾಯಿಸ್ತಾಳೆ ಅಂತ ಅನ್ಕೊಂಡಿದ್ದೆ. ನನ್ನ ಜೀವನೇ ಉಳಿಸ್ದೋಳು ಇವಳು. ಬಿಡು, ಹೋಗೋಣ. ಎಷ್ಟೇ ಆಗಲಿ ಇವನು ನನ್ನ ಮಗನೇನಿಯ. ಬಿಡು, ಏನೋ ಒಂದು ವ್ಯವಸ್ಥೆ ಮಾಡಿಕೊಟ್ರಾಯ್ತು.